ವೆಲ್ಕಮ್ ಟು ವರ್ಲ್ಡ್ ಫೇಮಸ್ ಮ್ಯಾಂಗೋ ಆಫ್ ಸಿಟಿ ಶ್ರೀನಿವಾಸಪುರದಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಲೇಡೀಸ್ ಆ್ಯಂಡ್ ಜೆಂಟಲ್ ಗೈಸ್, ನಮಸ್ಕಾರ. ವೆಲ್ಕಮ್ ಟು ಶ್ರೀನಿವಾಸಪುರ ಮ್ಯಾಂಗೋ ಆಫ್ ಸಿಟಿ, ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಲ್ಲಿ ಇವತ್ತು ಮ್ಯಾಂಗೋ ಮೇಳ ನಡೀತಾ ಇದೆ. ಮ್ಯಾಂಗೋ ಮೇಳದಲ್ಲಿ ಇವತ್ತು ತುಂಬ ವಿಶೇಷವಾಗಿರುವಂಥ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರೂ ಪ್ರೀತಿಯ ಸ್ವಾಗತ. ಶ್ರೀನಿವಾಸಪುರದಲ್ಲಿ ಮೊದಲನೇ ಬಾರಿಗೆ ಮಾವು ಮೇಳ ನಡೀತಾ ಇದೆ. ಇದು ಸಂಪೂರ್ಣವಾಗಿ ರೈತರಿಗೆ ಬೆಂಬಲ ಕೊಡಬೇಕು, ರೈತರಿಗೆ ಒಂದು ಅನುಕೂಲ ಆಗಬೇಕು ಮ್ಯಾಂಗೋ ಬೆಳೆದಿರೋದಕ್ಕೆ ಅಂತೇಳಿ ಶ್ರೀಮತಿ ಇಂದಿರಾ ಅವರು ಶ್ರೀ ಬಾಲಾಜಿ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು. ಶ್ರೀನಿವಾಸಪುರಕ್ಕೆ ನೀವು ಈಗ ಪ್ರೀತಿಯಾದ ಸ್ವಾಗತ. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ನಮ್ಮ ಶ್ರೀನಿವಾಸಪುರದಲ್ಲಿ ಎಷ್ಟು ತಳಿ ಮ್ಯಾಂಗೋನ ಬೆಳೀತಾರೆ ಅಂತೇಳಿ ಇಲ್ಲಿ ನೀವು ನೋಡ್ಬೋದು. ಮಕ್ಕಳಿಗೆ ಆಡಕ್ಕೆ ಒಂದು ಜಂಪಿಂಗ್ ತಗೊಂಡ್ಬಂದಿದ್ದಾರೆ, ಮಕ್ಕಳಿಗೆ ಮನೋರಂಜನೆಗಾಗಿ. ಹೀಗೆ ನಾವು ಮ್ಯಾಂಗೋ ಮೇಳ ನಡೀತಾ ಇರುವಂಥ ಒಂದು ಸಮಾವೇಶದ ಕಾರ್ಯಕ್ರಮದ ಒಳಗಡೆ ಹೋಗೋಣ. ಜನ ಕಮ್ಮಿ ಇತ್ತು. ಇಲ್ಲಿ ಬ್ಯಾಗ್ ತಗೊಳಕ್ಕೆ ಹೆಸರನ್ನು ಬರೆಸಿ ಬ್ಯಾಗನ್ನು ಇಲ್ಲಿ ಒಳಗಡೆ ಬಂದರೆ ಸ್ಟಾಲ್ಗಳಿದ್ದಾವೆ. ಬ್ಯಾಗ್ ಕೊಡೋಕ್ಕೆ ಹೆಸರು ಬರೆಸ್ತಾರೆ. ಆವಾಗ ನಾವು ಏನು ಮಾಡಬೇಕು? ನಮ್ಮ ಮಾವಿನಕಾಯಿ ಸ್ಟಾಲ್ ಒಳಗಡೆ ಬಂದರೆ ನಿಮಗೆ ರೀತಿಯಾಗಿ ಇಲ್ಲಿ ಏನಿದೆ ಇರೋ ಹತ್ರ ನೋಡೋಣ. ಏನಿದು? ಟೀ ಪೌಡ್ರಾ? ಸೊ ಕಂಪ್ಲೀಟ್ಲಿ ಆರ್ಗ್ಯಾನಿಕ್ ಚಾಯಾ ಗೋಲ್ಡ್ ನಿಮ್ಮದು ಓನ್ ಬ್ರ್ಯಾಂಡಾ? ಎಲ್ಲಿದೆ ನಿಮ್ಮ ಕಂಪನಿ? ಸರ್ ಸೊ ನಾವು ಅಸ್ಸಾಮಿಂದ ಮೆಟೀರಿಯಲ್ ತರಿಸಿ ಇಲ್ಲಿ ಪ್ಯಾಕಿಂಗ್ ಮಾರ್ಕೆಟಿಂಗ್ ನಾವು ಬ್ರ್ಯಾಂಡಿಂಗ್ ಮಾಡ್ತಾ ಇದ್ದೀರಾ? ಸೂಪರ್, ಒಳ್ಳೇದಾಗಲಿ. ಅತಿ ಹೆಚ್ಚಿಗೆ ಈ ಭಾಗದಲ್ಲಿ ಬರಲಿ. ಜಿಲ್ಲಾಧಿಕಾರಿಗಳು ಅವರ ಹತ್ರ ಕೂಡ ಮಾತಾಡಿದ್ವಿ. ಏನಂದ್ರೆ ನೀವು ಯಾವುದೇ ಮೇಡಮ್ ನಿಮ್ಮ ಹತ್ರ ದೇಶಕ್ಕೆ ಇಲ್ಲಿ ಅನುಮತಿ ಕೊಟ್ಟರು ಬೆಟ್ಟದ ನೆಲ್ಲಿಕಾಯಿ, ಉಪ್ಪಿನಕಾಯಿ, ಚಿಯಾ ಸೀಡ್ಸು ಮತ್ತು ಕೃಷಿ ಇಲ್ಲಿ ನಿಮಗೆ ಕಡಲೆ ಬೀಜ, ಕಾಳು, ಎಣ್ಣೆ. ನಮಸ್ಕಾರ. ಏನೇನು ತಂದಿದ್ದೀರಾ? ಗಾಣದ ಎಣ್ಣೆ ಎಲ್ಲ ತಂದಿದ್ದೀರಾ? ಇದರಲ್ಲಿ ತುಂಬ ಬೇಡಿಕೆ ಇರೋ ಎಣ್ಣೆ ಯಾವುದು? ಕಡಲೆಕಾಯಿ ಎಣ್ಣೆ ತುಂಬ ಬೇಡಿಕೆ ಇದೆ. ತುಂಬ ಎಷ್ಟಕ್ಕಿದ್ದೀರಾ ಒಂದು ಕೆಜಿಗೆ? 330 ರೂಪಾಯಿ 1 ಕೆಜಿ ಕಡಲೆಕಾಯಿ ಎಣ್ಣೆ. ನೀವೇ ಎಣ್ಣೆನ ತಂದಿರೋದಾ? ಇವ್ರ ಅಂಗಡಿ ಹೆಸರು ಎಲ್ಲಿದೆ? ಅಂಗಡಿ ಹೆಸರು ಎಲ್ಲಿದೆ? ಶ್ರೀನಿವಾಸಪುರ ಬಿಲ್ವಾ ನ್ಯಾಚುರಲ್ಸ್ ಅಂತ ಹೇಳ್ಬಿಟ್ಟು ಇವರು ಮನೆಗಳಿಗೆ ಸಪ್ಲೈ ಕೊಡ್ತೀರಾ? ಹೆಂಗೆ ಆನ್ಲೈನ್ ಏನಾದರೂ ಇದೆಯಾ ನಿಮ್ಮದು? ಆನ್ಲೈನ್ ಸದ್ಯಕ್ಕಿಲ್ಲ. ಈಗ ನಿಮ್ಮ ನಂಬರ್ ಏನ ಕೊಡಿ, ಯಾರನ್ನ ಫೋನ್ ಮಾಡಿದ್ರೆ ತೊಗೊಂಡೋಗಿ ಕೊಡ್ತೀರಾ ನೀವು? ಇವ್ರ ನಂಬರ್ ನೋಡಿ ಇಲ್ಲಿದೆ, ನೋಟ್ ಮಾಡ್ಕೊಳ್ಳಿ. ನಾನು ನಿಮಗೆ ಈ ನಂಬರ್ನ ಮತ್ತು ಸ್ಕ್ರೀನ್ ಮೇಲೆ ಬರೋಕ್ಕೆ ಹಾಕಿರ್ತೀನಿ. ನಿಮ್ಮ ನಂಬರ್ ಐತೆ ಇದರಲ್ಲಿ? ನಾನು 2 ಅಣ್ಣ ಬಾಳೆಹಣ್ಣು ಬೆಳ್ಕೊಂಡು ಬಂದಿದ್ದಾರೆ. ಇಲ್ಲಿ ಒಂದಷ್ಟು ಡೋರ್ ಐಟಮ್ಗಳಿದ್ದಾರೆ. ಆಮೇಲೆ ಇಲ್ಲಿ ಮಾವು ಇಲ್ಲಿ ಮಾರ್ತಾ ಇದ್ದಾರೆ. ಮ್ಯಾಂಗೋ ಏನು ಮ್ಯಾಂಗೋಪ್ಪ ಇದು? ರಸ್ಪುರಿ ಎಷ್ಟು ಕೆ ಜಿ ಇದು? ಏನಿದು ಮ್ಯಾಂಗೋ? ಸಿಂಧೂರಣ್ಣ. ಇದು ಸಿಂಧೂರ ಮ್ಯಾಂಗೋ 25 ರೂಪಾಯಿ ಕೆ ಜಿ ಮಾರ್ತಾ ಇದ್ದಾರೆ. ನೀವೇ ತೋಟ ಇದೆಯಾ ನಿಮ್ಮದು? ಏನು ತೊಗೊಂಬಂದಿರೋದಾ? ಇದು ದಸೇರಿ ಮ್ಯಾಂಗೋ. ದಸೇರಿ ಎಷ್ಟು ಬಾ? 70 ರೂಪಾಯಿಗೆ ದಸೇರಿ ಇಟ್ಟಿದ್ದಾರೆ. ಆಮೇಲೆ ಇನ್ನೂ ದಸೇರಿ ಇದೆ, ಕಾಲಾಪಾಡ ಇದೆ, ಗುಡ್ಲಿ ಆಮ್ ಇದೆ. ಅಣ್ಣ ಇದೇನು ಮಾವಣ್ಣ ಇದು? ಚಕ್ಕೆರಗುಟ್ಲ. ಎಷ್ಟಣ್ಣ ಕೆ ಜಿ? 100 ರೂಪಾಯಿ ಕೆ ಜಿ. ದಸೇರಿ 70 ರೂಪಾಯಿನಾ? 70 ರೂಪಾಯಿ. ಇದು ಯಾವುದು ಮ್ಯಾಂಗೋ? ಇದು ಸೇಂದೂರ, ಕನ್ನಡದಲ್ಲಿ ಸೇಂದೂರ, ರಾಜಗಿರ ಅಂತಿದ್ರು. ರಾಜಗಿರ ಎರಡು. ಇದು ಮಲ್ಲಿಕ ಏನು ರೇಟ್ ಮಾಡ್ತಾ ಇದ್ದೀರಾ? ಮಲ್ಲಿಕ ಸರ್ 70. ಅದನ್ನು 70 ರೂಪಾಯಿ ಮಾಡ್ತಾ ಇದ್ದೀರಾ? ಇದು ಏನು ನಿಮ್ಮ ತೋಟನ ಇಲ್ಲ? ನಿಮ್ಮ ಸ್ವಂತ ತೋಟ ಸರ್ ಅದು? ಇಲ್ಲ ನೀವು ಬೆಳ್ತಿರೋದಾ? ಹಾಂ. ನೀವೇನು ಕೆಮಿಕಲ್ ಏನು ಯೂಸ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಗಿಡದಿಂದ ತಂದಿರೋದು ಹಣ್ಣು? ಏನು ನಿಮ್ಮ ಹೆಸರು? ಪ್ರಕಾಶ್ ಬಾಬು. ಯಾವೂರು? ಬಿಸ್ನಳ್ಳಿ ಸರ್. ಬಿಸ್ನಳ್ಳಿ ಹತ್ರನ? ಇಲ್ಲಿ ರೋಜರ್ ಪಳ್ಳಿ ಕ್ರಾಸ್. ನಿಮ್ದು ನಮಗೆ ಇದು ದೇವನಹಳ್ಳಿ ಮೇಳ ಕೊಟ್ಟವ್ರೆ, ಅಲ್ಲಿ ಲಾಲ್ಬಾಗು ಮೇಳ ಕೊಟ್ಟವ್ರೆ. ನಾವು ಎನಿ ಟೈಮ್ ಇದೆ ವರ್ಷ ಅಂಗಡಿಗೆ ಎಲ್ಲ ಮೇಳಗಳಲ್ಲಿ ಹೋಗಿ ಅಂಗಡಿ ಹಾಕ್ತೀರಾ ನೀವು? ಹಾಕ್ತೀರಿ. ವೆರಿ ಗುಡ್ ಪ್ರಕಾಶ್ ಅವರೇ, ಆಲ್ ದ ಬೆಸ್ಟ್. ಶ್ರೀನಿವಾಸಪುರದಲ್ಲಿ ಚೆನ್ನಾಗಾಗಲಿ. ಮ್ಯಾಂಗೋ ತೊಗೊಳಕ್ಕೆ ರೈತರ ಹತ್ರ ಮಾವು ತೊಗೊಳಕ್ಕೆ ಜನಗಳು ಬರ್ತಾ ಇದ್ದಾರೆ ಆಲ್ರೆಡಿ. ಸ್ವಲ್ಪ ಬಿಸಿಲು ಜಾಸ್ತಿ ಇರೋದಕ್ಕೆ ಜನ ಬಂದು ಕುತ್ಕೊಂಡಿದ್ದಾರೆ. ಬಿಸಿಲು ಸ್ವಲ್ಪ ಜಾಸ್ತಿ, ಎಲ್ಲ ಗಾಳಿ ಇಸ್ಕೊತಾರೆ.
ಯಶಸ್ವಿ ಕೊಲ್ಲಿಸಿ. ಮಣಿಯವರು ಬಂದು ಪೊಟ್ಯಾಟೊ ಟ್ವಿಸ್ಟರ್ ಅನ್ನು ಹಾಕ್ತಾ ಇದ್ದಾರೆ. ಮಣಿಯವರೇ, ಹೇಗಿದೆ ಬಿಸ್ನೆಸ್? ಇವಾಗ ಸ್ಟಾರ್ಟ್ ಮಾಡಿದ್ದೀರಾ? ನೋಡಿ, ಮಣಿಯವರು ಪೊಟ್ಯಾಟೊ ಟ್ವಿಸ್ಟರ್ ಅನ್ನು ಮಾಡಿ ಇದಕ್ಕೂ ಮ್ಯಾಂಗೋ ಫ್ಲೇವರ್ ಕೊಟ್ಟಿದ್ದೀರಾ? ಮ್ಯಾಂಗೋ ಫ್ಲೇವರ್ ಮಾಡಿರುವಂಥ ಪೊಟ್ಯಾಟೊ ಟ್ವಿಸ್ಟರ್ ಮಕ್ಕಳಿಗೆ ತುಂಬ ಪ್ರಿಯವಾದದ್ದು. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಇನ್ನು ನೋಡ್ಬಿಟ್ಟ ಹೇಗಿದೆ ಅಂತ. ಬಿಸಿ ಚೆನ್ನಾಗಿದೆಯಾ? ಮಾವು ಮೇಳಗೆ ಪತ್ರಕರ್ತರು ಬಂದಿದ್ದಾರೆ. ಅವ್ರನ್ನ ಮಾತಾಡ್ಸೋಣ, ಏನು ಹೇಳ್ತಾರೆ. ಈ ಸರಿಗೆ ಮೊದಲನೇ ಬಾರಿಗೆ ಮಾವು ಮೇಳ ಆಯೋಜನೆ ಮಾಡಿರುವಂಥ ಕಾರ್ಯಕ್ರಮದ ಬಗ್ಗೆ ಪತ್ರಕರ್ತರು ಕೆ.ವಿ. ಸರ್, ನಮಸ್ಕಾರ ಸರ್. ನನ್ನ ಹೆಸರು ಕೆ.ವಿ. ನಾಗರಾಜ್ ಅಂತೇಳಿ. ಕೆ.ವಿ. ನಾಗರಾಜ್ ಸರ್, ಶ್ರೀನಿವಾಸಪುರ. ಹಾಂ, ನೀವು ಏನು ಕೆಲಸ ಮಾಡ್ತೀರಾ ಹೇಳಿ? ನಾನು ಪತ್ರಕರ್ತರಾಗಿ ಹಾಂ ಹಾಗೂ ಸಾಹಿತ್ಯ ಕೆಲಸ ಮಾಡ್ತಾ ಇದ್ದೀನಿ. ಸಮಾಜೋನ್ಮುಖಿಯಾಗಿ ಬೇರೆ ಬೇರೆ ಕಾರ್ಯಕ್ರಮ ಹಮ್ಮಿಕೊಂಡು ಶ್ರೀನಿವಾಸಪುರ ತಾಲೂಕಿನಾದ್ಯಂತ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡಿದ್ದೀನಿ. ಇವತ್ತಿನ ದಿನ ನಮ್ಮ ಶ್ರೀನಿವಾಸಪುರ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇವತ್ತು ಒಂದು ಮಾವಿನ ಮೇಳ ಅಂತಕ್ಕಂಥ ಒಂದು ಆಯೋಜನೆ ಮಾಡಿರ್ತಕ್ಕಂಥದ್ದು ಇದು ಒಂದು ಸ್ವಾಗತಾರ್ಹ ಕಾರ್ಯಕ್ರಮ. ಆಲ್ ದ ಬೆಸ್ಟ್, ಚೆನ್ನಾಗಾಗಲಿ, ಬಿಸ್ನೆಸ್ ಚೆನ್ನಾಗಿ ಮಾಡಿ, ಬಂದಂಥ ಜನಗಳಿಗೆ ಒಳ್ಳೆ ಪದಾರ್ಥ ಸಿಗಲಿ. ಸೊ ಈಗ ಪೊಟ್ಯಾಟೊ ಟ್ವಿಸ್ಟರ್ಗೆ ಫುಲ್ಲು ಗಿರಾಕಿ ತುಂಬಿಕೊಂಡಿದ್ದಾರೆ. ಪಾನಿಪುರಿಗೆ, ಪೊಟ್ಯಾಟೊ ಟ್ವಿಸ್ಟರ್ಗೆ ಒಳ್ಳೆ ಬೇಡಿಕೆ ಇದೆ ಇವತ್ತು. ಹೆಣ್ಮಕ್ಳು ಮಾವು ಮೇಳಕ್ಕೆ ಬಂದು ಪಾನಿಪುರಿನ, ಪೊಟ್ಯಾಟೊ ಟ್ವಿಸ್ಟರ್ನ ಸವಿತಾ ಇದ್ದಾರೆ. ಇವ್ರ ಕೇಳ, ಹೇಗೆ ಅನ್ನಿಸ್ತಾರೆ ಮೇಡಮ್ ಮಾವು ಮೇಳ? ಚೆನ್ನಾಗಿದೆ ಸರ್. ಹೌದಾ? ಖುಷಿಯಾಗಿದೆ ನಿಮಗೆ? ಮಾವು ಮೇಳ ಬಂದಿದ್ದಕ್ಕೆ ಖುಷಿ ಇದೆ? ಶ್ರೀನಿವಾಸಪುರದಲ್ಲಿ ಸರ್ ಇದು ಫಸ್ಟ್ ಟೈಮ್ ಆಗಿದೆ. ಮಾವಿನಕಾಯಿ ಬಗ್ಗೆ ಮಾವಿನ ಮೇಳದಲ್ಲಿ ಹೇಳ್ತಾ ಇರೋದೇನಂದ್ರೆ ರೈತರಿಗೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ ಸರ್ ಮಾವಿನಕಾಯಿಗೆ. ಅದೊಂದು ಪಾನಿಪುರಿ ವ್ಯಾಪಾರಿಗರಿಗೂ ಇವತ್ತು ಒಳ್ಳೆ ವ್ಯಾಪಾರ ಇದೆ. ಚೆನ್ನಾಗಿ ಜನಗಳೆಲ್ಲ ಬಂದು ಪಾನಿಪುರಿ ತಿಂದು ಖುಷಿ ಪಡ್ತಾ ಇದ್ದಾರೆ. ಬನ್ನು ಗುಲ್ಕನ್ನು ಸಹ ಬಂದಿದೆ. ಅಣ್ಣ, ನಮಸ್ಕಾರ. ಚೆನ್ನಾಗಿದ್ದೀರಣ್ಣ? ಚೆನ್ನಾಗಿದೆ. ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ಹೆಂಗಿದೆ ಬಿಸ್ನೆಸ್? ಸ್ಟಾರ್ಟ್ ಮಾಡಿದ್ದೀರಾ ಬಿಸ್ನೆಸ್? ಬಂದಿಲ್ವಾ? ಬರ್ತಾರಾ? ಬರ್ತಾ ಇದೆಯಾ? ಬನ್ನು ಗುಲ್ಕನ್ನು ಇವರು ಎಲ್ಲ ಮೇಳಗಳಲ್ಲೂ ಹೋಗಿ ವ್ಯಾಪಾರ ಮಾಡುವಂಥವ್ರು. ಅಣ್ಣ, ಹೇಗಿದೆ ಅಣ್ಣ ಶ್ರೀನಿವಾಸಪುರದಲ್ಲಿ ಹೇಗಿದೆ ಬಿಸ್ನೆಸ್? ಅದೇ ಸರ್, ಈಗ ಸ್ಟಾರ್ಟ್ ಆಗ್ತಾ ಇದೆ. ಬೆಣ್ಣೆ ನಂದಿನಿ ಬೆಣ್ಣೆ, ಗುಲ್ಕನ್, ಏನೇನಿದೆ ಇದರಲ್ಲಿ? ಡ್ರೈ ಫ್ರೂಟ್ ಮಿಕ್ಸ್, ಡ್ರೈ ಫ್ರೂಟ್ಸ್, ಆಲ್ ಡ್ರೈ ಫ್ರೂಟ್ಸ್ ಇದೆ ಸರ್. ಎಲ್ಲ ಡ್ರೈ ಫ್ರೂಟ್ಸ್ ಕತ್ತರಿಸಿ ಹಾಕಿದೆ ಒಳಗಡೆ. ಹೌದು. ಸೊ ಬೆಣ್ಣೆ ಹಚ್ಚಿ ಡ್ರೈ ಫ್ರೂಟ್ಸ್ ಹಾಕಿ ಕೊಡ್ತಾರೆ. ಎಷ್ಟಿದು ಒಂದು ಬನ್ನು? ಸರ್ 50. ಇದು 50 ರೂಪಾಯಿ. ಫುಲ್ಲಿ ಲೋಡೆಡ್ ಬಂದಿದೆ. ಅಷ್ಟೊಂದು ಕಾಣಿಸ್ತಾ ಇದೆ ಅದು. ಈಗ ನಾನು ನಿಮಗೆ ತಿಂದು ಹೇಳ್ತೀನಿ ಹೇಗಿದೆ ಅಂತ. ಇದು ಬೆಲೆಗೆ ಸಂಬಂಧಿಸಿದಂತಹ ಬನ್ನು ಗುಲ್ಕನ್. ಇದು ಕ್ರಮಗಳು ನಮ್ಮ ಸರ್ಕಾರ ಕೈಗೊಳ್ಳುತ್ತಿಲ್ಲ. ಗಂಗೋತ್ರಿ ರೋಸ್ ಹೂವಿಂದ ಮಾಡಿರೋಂಥ ಗುಲ್ಕನ್ನು, ಬನ್ನು, ಬೆಣ್ಣೆ, ಗುಲ್ಕನ್ ಹಾಕ್ಕೊಟ್ಟಿರ್ತಾರೆ. ಎನ್ನದೇ ಹಗಲಿರುಳು ಶ್ರಮಿಸಿ ಭೂಮಿಯನ್ನು ಉಳುಮೆ ಮಾಡುತ್ತಾರೆ. ಚೆನ್ನಾಗಿದೆ. ಪ್ರಕೃತಿಯ ಮೇಲೆ ಇದರಿಂದ ಅವಲಂಬಿತವಾಗಿ ಏನೇನು ಉಪಯೋಗ ಇದೆ, ಏನೇನು ಒಳ್ಳೇದು ಅಂತ. ಬೆಲೆ ಬೆಳೆಯುತ್ತಾರೆ. ಸರ್, ಗುಲ್ಕನ್ ಏನೇನು ಒಳ್ಳೇದು ಸರ್? ಗುಲ್ಕನ್ನು ಏನೇನು ಒಳ್ಳೇದು? ತಂಪು ಸರ್, ಆರೋಗ್ಯಕ್ಕೆ ತಂಪು, ಮೈನ ತಣ್ಣಗೆ ಮಾಡುತ್ತೆ ಒಳಗಡೆಯಿಂದ. ಗುಲ್ಕನ್ನು ರೋಸ್ ಹೂವಿಂದ ಮಾಡಿರೋದು. ರೋಸು, ಸಕ್ಕರೆ, ಜೇನುತುಪ್ಪ 3 ಹಾಕಿದ್ದೀವಿ. ಭಾಳ ಚೆನ್ನಾಗಿರುತ್ತೆ. 1 ವರ್ಷ ಇಟ್ಕೋಬೋದು. ಯಾವುದಕ್ಕಾರ ಯೂಸ್ ಮಾಡ್ಬೋದು. ಚಪಾತಿಗೆ, ಫ್ರೂಟ್ಸಿಗೆ, ಬ್ರೆಡ್ಡೇ ಬೇಕಂತಂದೇನಿಲ್ಲ ಮಕ್ಕಳಿಗೆ. ಈಗ ಮೈದಾ ಬಂದು ಬೇಡ ಅಂತಾರೆ. ಚಪಾತಿಗೆ, ಜ್ಯೂಸ್ಗೆ, ಮಿಲ್ಕಿಗೂ ಹಾಕೊಳ್ಬೋದು. ತುಂಬ ಒಳ್ಳೆಯದು. ಇದೆಷ್ಟು ಒಂದು ಡಬ್ಬ? 150 ಅರ್ಧ kg. ಇದರಲ್ಲೇ ಡ್ರೈ ಫ್ರೂಟ್ ಮಿಕ್ಸ್ ಬೇಕಂದ್ರೆ 200. ಇದೆಲ್ಲ ಡ್ರೈ ಫ್ರೂಟ್ ಮಿಕ್ಸ್ ಡ್ರೈ ಫ್ರೂಟ್ ಮಿಕ್ಸ್. ಇದು 1 kg? 1 kg 250, 350. 250, 350. 1 ವರ್ಷ ಇಡ್ಬೋದು, ಫ್ರಿಡ್ಜಲ್ಲಿ ಇಡಂಗಿಲ್ಲ. ಇದ್ರ ಏನು ನನಗೆ ಗೊತ್ತಾಗ್ತಾ ಇದೆ ಅಂದರೆ, ಗುಲ್ಕನ್ನು ಫ್ರೆಶ್ ಆಗಿದೆ. ಬೆಣ್ಣೆ, ಗುಲ್ಕನ್ ಎಲ್ಲ ಮಿಶ್ರಣವಾಗಿರೋದ್ರಿಂದ ಒಳ್ಳೇದಾಗ್ತದೆ. ಇದು ಬೆಣ್ಣೆ ಹಾಕಿರೋದಕ್ಕೋಸ್ಕರ ಎಲ್ಲದಕ್ಕೂ ಒಳ್ಳೆಯದು.
ಇಲ್ಲಿ ರೈತರಿಗೆ ಸಂಬಂಧಪಟ್ಟಂತಹ ಅನೇಕ ಜ್ಞಾನ ಇಲ್ಲಿ ಅವರು ಸಂಪಾದಿಸಿಕೊಳ್ಳಬಹುದಾಗಿತ್ತು. ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಶ್ರೀನಿವಾಸ ಮಾವಿನ ಮೇಲೆ ನಡೆಯುತ್ತಿರುವುದು ಸರ್ ಹೇಳಿ ಸರ್, ಹೇಗಿದೆ ಬನ್ನು ಗುಲ್ಕನ್? ಚೆನ್ನಾಗಿದೆ, ಮುಂದುವರಿಯಲಿದೆ. ಇಲ್ಲಿನ ಪ್ರತಿಯೊಂದು ಆರ್ಗ್ಯಾನಿಕ್ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಯಾಕೆಂದರೆ ಇಂದಿರಾ ಮೇಡಮು ತುಂಬ ದಿನದಿಂದ ಕಷ್ಟಪಟ್ಟು ಶ್ರೀನಿವಾಸಪುರದ ಜನಗಳಿಗೆ ಮತ್ತು ಶ್ರೀನಿವಾಸಪುರದ ರೈತರಿಗೆ ಮಾವಿನ ಬೆಲೆ, ಮಾವು ಮತ್ತು ರೈತರಿಗೆ ಒಂದಷ್ಟು ಅರಿವು ಮಾಡಿಕೊಡುವಂಥ ಒಂದು ವೇದಿಕೆಯನ್ನು ಮಾಡಿಕೊಟ್ಟಿದ್ದೀರಾ. ಈ ವೇದಿಕೆಯನ್ನು ಶ್ರೀನಿವಾಸಪುರದ ಜನಗಳು ಸರಿಯಾಗಿ ಉಪಯೋಗಿಸ್ಕೊಂಡಿಲ್ಲ ಅಂತ ನನ್ನ ಅನಿಸಿಕೆ. ಸೊ ಇನ್ನೂ ವ್ಯಾಪಾರಸ್ಥರು ಬರಬೇಕಾಗಿತ್ತು, ಜನ ಬರಬೇಕಾಗಿತ್ತು. ಆದರೆ ನೀವು ನಿಮ್ಮ ಪ್ರಯತ್ನ ತುಂಬ ಚೆನ್ನಾಗಿ ಮಾಡಿ ಒಳ್ಳೆಯ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿಕೊಟ್ಟಿದೆ. ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮೇಡಮ್ ನಮಸ್ಕಾರ. ಮೇಡಮ್ ಹೇಳಿ ಮೇಡಮ್, ಏನು ಅನ್ನಿಸ್ತಾ ಇದೆ ಇವತ್ತು ಮಾವು ಮೇಳ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿಕೊಟ್ಟಿದ್ದೀರಾ? ನಮ್ಮ ಜನಗಳು, ವ್ಯಾಪಾರಸ್ಥರು ಮತ್ತು ಗ್ರಾಹಕಗಳು ಇದನ್ನು ಸದುಪಯೋಗ ಪಡಿಸ್ಕೊಳ್ತಾ ಇದ್ದೀರಾ? ಖಂಡಿತ ಎಲ್ಲರೂ ಹೇಳ್ದಂಗೆ ಏನು ಇದು ಫೇಲ್ ಆಗಿದೆ ಅಂತ ನಾನಂತೂ ಅನ್ಕೊಳ್ತಾ ಇಲ್ಲ. ಅಲ್ಲ, ಫೈಲು ಅಂತ ಹೇಳಲಿಲ್ಲ, ಜನ ಇನ್ನೂ ಹೆಚ್ಚಾಗಿ ಉಪಯೋಗಿಸ್ಕೊಬೋದಾಗಿತ್ತು ಅಂತ. ಇನ್ನು ಉಪಯೋಗಿಸ್ಕೋಬಹುದಾಗಿತ್ತು, ಫೈಲ್ ಆಗಿತ್ತು ಅಂತ ಹೇಳಿಲ್ಲ ಮೇಡಮ್. ಆದರೆ ಮುಂದಿನ ದಿನಗಳಲ್ಲಿ ಇನ್ನೂ ಜೊತೆಗೆ ಇದು ಒಂದೇ ಪ್ಲಾಟ್ಫಾರ್ಮ್ ಅಲ್ಲ, ಈ ಒಂದು ವೇದಿಕೆಯಲ್ಲಿ ಹಲವಾರು ಉದ್ದೇಶಗಳನ್ನು ಇಟ್ಕೊಂಡು ಈ ಕಾರ್ಯಕ್ರಮ ಮಾಡಿರುವಂಥದ್ದು. ಲೈಕ್ FPO ಆಗಿರ್ಬೋದು, ಮತ್ತು ನಮ್ಮ FPO ಕಡೆಯಿಂದ ಮಾರಾಟ ಮಾಡುವಂತಹ ಸಲಕರಣೆಗಳು, ಉಪಕರಣಗಳು ಇದನ್ನೆಲ್ಲ ಪರಿಚಯ ಮಾಡಬೇಕು. ರೈತರಿಗೆ ಕಡಿಮೆ ದರದಲ್ಲಿ ಏನೆಲ್ಲ ಅವಕಾಶಗಳಿದೆ ಮತ್ತು ಬಿಸ್ನೆಸ್ ಆಪರ್ಚುನಿಟೀಸ್ ಏನಿದೆ ಅಂತ ಪರಿಚಯ ಮಾಡೋಕ್ಕೆ ಇದು ಒಂದು ಉತ್ತಮ ವೇದಿಕೆಯನ್ನು ನಾವು ಸೃಷ್ಟಿ ಮಾಡಿದ್ದೀವಿ. ಸೊ ಬಳಕೆ ಮಾಡಿಕೊಂಡ್ರೆ ಅನುಕೂಲ ಆಗುತ್ತೆ. ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ನಾವು ಟೀಮ್ ಕೂಡ ಕಟ್ಟೋದಕ್ಕೆ ರೆಡಿ ಆಗ್ತಾ ಇದ್ದೀವಿ. FPO ಮುಖಾಂತರ ಸಾಕಷ್ಟು ಏನು ಸರ್ ಹೇಳ್ದಂಗೆ, ಚಿನ್ನಪ್ಪ ರೆಡ್ಡಿ ಅವ್ರು ಹೇಳ್ದಂಗೆ ಕೃಷಿ ಆಧಾರಿತ ಉದ್ಯಮಗಳನ್ನು ನಾವು ಸ್ಥಾಪನೆ ಮಾಡಬೇಕು ಅಂತ ನಮಗೂ ಇದೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ರೈತರು ನಮ್ಮ ಜೊತೆಗೆ ಬರ್ತಾರೆ ಅನ್ನೋ ಭರವಸೆ ನಮಗಂತೂ ಇದೆ. ಸೊ ಮೇಡಮ್ ಈ ಒಂದು ತಾಲೂಕಲ್ಲೇ ಮಾಡ್ತಾರೆ, ಇನ್ನು ಎಲ್ಲ ಕೋಲಾರದ ಡಿಸ್ಟಿಕ್ಗಳೆಲ್ಲ ತಾಲೂಕಲ್ಲೂ ಮಾಡ್ತೀರಾ? ಎಲ್ಲ ತಾಲೂಕಲ್ಲೂ ಮಾಡೋ ಅವಕಾಶ. ಕೋಲಾರಲ್ಲೂ ಮಾಡ್ತೀರಾ? ಅಂದರೆ ಮ್ಯಾಂಗೋ ಮೇಳ ಇದೇ ತಾಲೂಕಿಗೇನೆ, ಆದರೆ FPO ಏನಿದೆ ಈ FPOನ ಎಲ್ಲ ತಾಲೂಕಲ್ಲೂ ಇಂಪ್ಲಿಮೆಂಟ್ ಮಾಡಬೇಕಂತ ನಮ್ಗೆ ಆಸೆ ಇದೆ. ಇದೇ ತಿಂಗಳಲ್ಲಿ ಮಾಡ್ತೀರಾ? ಅಂದರೆ ಬರೋ ತಿಂಗಳು ಜೂನ್ ತಿಂಗಳಲ್ಲಿ ಮಾಡ್ತೀರಾ? ಡ್ಯೂರೇಷನ್ ಇಲ್ಲ, ಒಂದು ದಿನ ಅಂತ ನಿಗದಿ ಮಾಡ್ಕೊಂಡಿಲ್ಲ. ಅವಕಾಶ ಸಿಕ್ಕಿ ಜನರು ನಮ್ಮ ಜೊತೆ ಕೈ ಜೋಡಿಸಿದ್ರೆ ಖಂಡಿತ ಮಾಡ್ತೀವಿ. ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು. ಸರ್ ತಾವೇನು ಹೇಳ್ತೀರಾ ಸರ್? ಇದೊಂದು ಒಳ್ಳೆಯ ಪ್ರಯತ್ನ. ಈಗಾಗಲೇ ನಾರಾಯಣ ಸ್ವಾಮಿಯವರು ಮತ್ತು ಚಿನ್ನಪ್ಪ ರೆಡ್ಡಿ ಅವರು ಎಲ್ಲನೂ ಒಳ್ಳೆಯ ರೀತಿಯಲ್ಲಿ ಕೈ ಜೋಡಿಸಿದ್ದಾರೆ. ಸಿಕ್ಕಾಪಟ್ಟೆ ಬಿಸಿಲಿದ್ದ ಕಾರಣಕ್ಕಾಗಿ ಬಹಳ ಜನ ಆರಂಭದಲ್ಲಿ ಶುರುವಿನಲ್ಲಿ ಬಂದಿಲ್ಲ, ಆದರೆ ಈಗ ಒಳ್ಳೆ ಜನ ಬರ್ತಾ ಇದ್ದಾರೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳಿದೆ, ನಾಳೆನೂ ಬೇರೆ ಬೇರೆ ಥರದ ಕಾರ್ಯಕ್ರಮಗಳಿದೆ. ಒಂದು ಹೊಸ ಪ್ರಯತ್ನ, ಮೊದಲ ಪ್ರಯತ್ನ. ಶ್ರೀನಿವಾಸಪುರದಲ್ಲಿ ಮಾವು ಮೇಳ ಅಂದರೆ ಭಾಳ ಜನ ಶ್ರೀನಿವಾಸಪುರದಲ್ಲಿ ಯಾರು ಮಾವು ತಗೊಳ್ಳೋರು, ಎಲ್ಲ ಮಾವು ಬೆಳೆಯೋರೆ, ಅಲ್ಲಿ ಏನಕ್ಕೆ ಮಾವು ಮೇಳ ಅಂತ ಕೇಳ್ತಾ ಇದ್ರು. ಆದರೆ ಇದು ಕೇವಲ ಮಾವು ಮಾರಾಟದ ಮೇಳ ಅಲ್ಲ, ಅವರ ಕೃಷಿಗೆ, ಬದುಕಿಗೆ ಸಂಬಂಧಿಸಿದಂತಹದ್ದು. ಮುಂದಿನ ದಿನಗಳಲ್ಲಿ ಇದನ್ನು ಇನ್ನೊಂದಷ್ಟು ಆರ್ಗನೈಸ್ಡ್ ಆಗಿ, ಅಂದರೆ ಸೆಮಿನಾರ್ಗಳಿರ್ಬೋದು, ವರ್ಕ್ಶಾಪ್ಸ್ ಇರ್ಬೋದು, ರೈತರಿಗೆ ಹೊಸದಾದಂತಹ ಕೃಷಿ ಪದ್ಧತಿಗಳೇನಿದೆ, ಮಾವು ಆರ್ಗ್ಯಾನಿಕ್ ಆಗಿ ಬೆಳೆಯೋದು ಹೇಗೆ, ಯಾಕೆಂದರೆ ಆರ್ಗ್ಯಾನಿಕ್ ಮಾವು ಅದರದೇ ಆದಂಥ ಒಂದು ಮಾರ್ಕೆಟ್ ಇದೆ. ಸೊ ಹಾಗಾಗಿ ಅಂಥದ್ದನ್ನೆಲ್ಲ ಮಾಡೋದಕ್ಕೆ ಮುಂದಿನ ದಿನಗಳಲ್ಲಿ ಅವರು ಆಯೋಜಕರು ಎಲ್ಲರೂ ಇನ್ನಷ್ಟು ಜನರನ್ನ ಸೇರಿಸ್ಕೊಂಡು ಮಾಡ್ತಾರೆ ಅಂತ ವಿಶ್ವಾಸ ಇದೆ. ಚಿನ್ನಪ್ಪ ರೆಡ್ಡಿ ಅವರು, ನಾರಾಯಣ ಸ್ವಾಮಿ ಅವರು ಈಗಲೂ ನಾಳೆಗೇನು ಈ ಕಾರ್ಯಕ್ರಮ ಹೆಚ್ಚು ಜನರು ಬರೋ ಹಾಗೆ ಮಾಡೋದು ಹೇಗೆ ಅಂತ ಆ ನಿಟ್ಟಿನಲ್ಲಿ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಆಗುತ್ತೆ. ಧನ್ಯವಾದಗಳು ಸರ್. ಚೆನ್ನಾಗಿ ಆಗ್ತಾ ಇದೆ. ಆಯೋಜಕರಿಗೆ ನಾನು ಅಭಿನಂದನೆಗಳನ್ನ ಹೇಳ್ತೀನಿ. ಹಾಗೆಯೇ ಇನ್ನಷ್ಟು ಜನ ರೈತರು ಇಲ್ಲಿ ಬೇರೆ ಬೇರೆ ಅವ್ರಿಗೆ ಮಾಡಿರೋರು ಯಾರು ಅಂತ ಗೊತ್ತಿಲ್ಲ ಅಂತಲೋ, ಅಥವಾ ಇವ್ರ ಜೊತೆಗೆ ಹೋದರೆ ನಮ್ಮವರು ರಾಜಕೀಯವಾಗಿ ಏನು ಅಂದ್ಕೊಳ್ತಾರೋ ಅನ್ನೋಂಥ ರೀತಿಯಲ್ಲಿ ಕೆಲವೊಂದಷ್ಟು ದೊಡ್ಡ ದೊಡ್ಡ ರೈತರು ಬರದೇ ಇರಬಹುದು. ಆದರೆ ಸಾಮಾನ್ಯ ರೈತರು ಪಕ್ಷಾತೀತವಾಗಿ ಯೋಚನೆ ಮಾಡುವಂಥವ್ರು ಬರ್ತಾರೆ ಮತ್ತು ತೊಡಗಿಸ್ಕೊಳ್ತಾರೆ. ಸುತ್ತಮುತ್ತಲ ಇರುವಂಥ ಗ್ರಾಮಸ್ಥರು ಸಹ ಮಾವು ಬೆಳೆಗಾರರಲ್ಲದವರು ಮಾವು ತಗೊಳ್ಳೋದಕ್ಕೂ ಸಹ ಇಲ್ಲಿಗೆ ಬರ್ತಾರೆ ಅಂತ ಅನ್ನೋ ವಿಶ್ವಾಸ ನನಗಿದೆ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಸೊ ನಮ್ಮ ಚಿನ್ನಪ್ಪ ರೆಡ್ಡಿ ಅವರು, ಚಿನ್ನಪ್ಪ ರೆಡ್ಡಿ ಅವರೇ ನಮಸ್ಕಾರ. ಅವರು ಮಾವು ಬೆಳೆಗಾರರ ಸಂಘದ ಜಿಲ್ಲಾ ಘಟಕ ಸಂಘದ ಅಧ್ಯಕ್ಷರು. ಸರ್ ತಮ್ಮ ಹೆಸರು ಹೇಳಿ. ನಾನು ರವಿಕೃಷ್ಣ ರೆಡ್ಡಿ ಅವರು ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿದ್ದಾರೆ. ಕರ್ನಾಟಕ ರಾಷ್ಟ್ರ ಸಮಿತಿ ಮಾಡಿ ಮುಕ್ತ ಕರ್ನಾಟಕ ಮಣ್ಣ ವೇದಿಕೆ ಅಂತ. ಧನ್ಯವಾದಗಳು ಸರ್. ನಮಸ್ಕಾರ. ಈ ಒಂದು ಮಾವು ಮೇಳ ಅನ್ನತಕ್ಕಂಥ ಕಾರ್ಯಕ್ರಮ ಮೊದಲಿಗೆ ಇಂದಿರಾ ರೆಡ್ಡಿಯವರು ಆಲೋಚನೆ ತುಂಬ ಚೆನ್ನಾಗಿದೆ, ಆಯೋಜನೆ ಚೆನ್ನಾಗಿದೆ. ಇನ್ನೊಂದಷ್ಟು ಜನ ರೈತರು ಬರಬೇಕಾಗಿತ್ತು. ಇದೇ ಕಾರ್ಯಕ್ರಮ ಜಿಲ್ಲಾ ಮಟ್ಟದಲ್ಲಿ ಇನ್ನೊಂದಷ್ಟು, ಯಾಕಂದರೆ ಶ್ರೀನಿವಾಸಪುರ ಇದು ಅದೇನು ನಗರನೂ ಅಲ್ಲ,
ಹಳ್ಳಿನೂ ಅಲ್ಲ, ಆ ರೀತಿಯ ಒಂದು ಮಟ್ಟದಲ್ಲಿದೆ. ಬಟ್ ಇದನ್ನು ಇನ್ನೊಂದಷ್ಟು ಉಪಯೋಗ ಮಾಡ್ಕೋಬೇಕಾಗಿತ್ತು. ನಮ್ಮ ಮಾವು ಬೆಳೆಗಾರರು ಅತಿ ಹೆಚ್ಚು ಜನ ಇದ್ದಾರೆ, ಮಾವಿನ ಬೆಳೆನ ಅತಿ ಹೆಚ್ಚಿಗೆ ಬೆಳೀತಾ ಇದ್ದಾರೆ ಈ ಭಾಗದಲ್ಲಿ. ಆದರೆ ಆ ಮಾವಿನ ಬೆಳೆಯನ್ನು ಮಾರಾಟ ಮಾಡೋದ್ರು, ನೇರವಾಗಿ ಅವರೇ ಬೆಳೆದಂತಹ ಬೆಳೆಯನ್ನು ಮಾರಾಟ ಮಾಡೋದು, ಮತ್ತು ಅದರಲ್ಲಿ ವ್ಯಾಲ್ಯೂ ಆಡೆಡ್ ಏನು ನಾವು ಅದರಲ್ಲಿ ಪಲ್ಪ್ ತೆಗೆದು ಅದರಲ್ಲಿ ಏನು ಈಗ ಮ್ಯಾಂಗೋ ಸ್ಕ್ವಾಶ್ ಇರ್ಬೋದು, ಜೆಲ್ಲಿ ಇರ್ಬೋದು, ಜಾಮ್ ಇರ್ಬೋದು, ಮ್ಯಾಂಗೋ ಬಾರ್ ಇರ್ಬೋದು, ಇವುಗಳನ್ನು ಮಾಡಿ ನಾವು ಮಾರಾಟ ಮಾಡಬೇಕು. ಇವತ್ತು ಬೆಲೆ ಇಲ್ಲದೆ ಕಂಗಾಲಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಮಾವಿನ ಹಣ್ಣಿನ ತಿರುಳನ್ನು ತೆಗೆದು ಅದರಲ್ಲಿ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸನ್ನು ಮಾಡಿ ಮಾರಾಟ ಮಾಡುವಂಥ ಆಸಕ್ತಿ ಇನ್ನು ಹೆಚ್ಚಿಗೆ ರೈತರಿಗೆ ಬರಬೇಕಾಗಿದೆ. ನೀವು ಇನ್ನು ಇಲ್ಲಿ ಹಾಮ್ಚೂರು ಇವತ್ತು ಮಾವು ಹುಟ್ಟಿದಾಗಿನಿಂದ ಮುಳುಗೋ ಸಾಯೋ ತನಕ, ಅಂದರೆ ಕೊನೆಗೊಳ್ಳುವ ತನಕನೂ ಸಹ ಆಮ್ಚೂರಿಗೆ ಮಾವನ್ನು ಉಪಯೋಗಿಸ್ಬೋದು. ಮರದ ಕೆಳಗೆ ಬಿದ್ದಂಥ ಮಾವಿನಕಾಯಿಗಳನ್ನು ಕಲೆಕ್ಟ್ ಮಾಡ್ಕೊಂಬಂದು ಅವನ್ನು ಕುಯ್ದು ಬಿಸಿಲಲ್ಲಿ ಒಣಗಾಕಿ ಅದನ್ನು ಮಾರಾಟ ಮಾಡಿದ್ರೆ ಒಳ್ಳೆ ದುಡ್ಡಾಗುತ್ತೆ. ಈ ಮಟ್ಟದಲ್ಲಿ ಇನ್ನೂ ಒಂದಷ್ಟು ದೊಡ್ಡ ಮಟ್ಟದಲ್ಲಿ ಹೆಜ್ಜೆ ಆಗಬೇಕಾಗಿದೆ. ಅದಕ್ಕೂ ಇನ್ನಷ್ಟು ವರ್ಕ್ಶಾಪ್ಸ್ ಆಗಬೇಕಾಗಿದೆ, ರೈತರಿಗೆ ತಿಳುವಳಿಕೆ ಬರಬೇಕಾಗಿದೆ. ಇದಕ್ಕೆ ನಾಲೆಡ್ಜ್ ನಿಜವಾಗ್ಲೂ ನಾನು ಹೇಳ್ತೀನಿ, ರೈತರು ಬೆಳೆಯೋದನ್ನು ಮಾತ್ರ ಕಲಿತಾ ಇದ್ದಾರೆ. ಆ ಬೆಳೆದ ಮಾವಿನಲ್ಲಿ 80% ಇವತ್ತು ಹಾಳಾಗ್ತಾ ಇದೆ, ಬರೀ 20% ಅವ್ರ ಕೈಗೆ ಸಿಗ್ತಾ ಇರೋದು. ಆ ಬರೋ 20%ಗೂ ಬೆಲೆ ಇಲ್ಲದೆ ಇವತ್ತು ಕಂಗಾಲಾಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇಂಥ ಯೋಜನೆಗಳು ತುಂಬ ಉತ್ತಮವಾದಂಥವು. ಇಂಥವೆಲ್ಲ ಮಾಡಬೇಕಾಗಿದೆ. ಆದರೂ ಇನ್ನೊಂದಷ್ಟು ಜನ ಈ ಭಾಗದ ಎಲ್ಲ ರೈತರನ್ನು ಕೂಡಿಸ್ಕೊಂಡು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ಇನ್ನೊಂದು ಸ್ವಲ್ಪ ಚೆನ್ನಾಗಿರ್ತಾ ಇತ್ತು ಅನ್ನೋ ಒಂದು ಮಾತನ್ನು ಸಹ ನಾನು ಅವ್ರಿಗೆ ಇಂದಿರಾ ರೆಡ್ಡಿ ಅವ್ರಿಗೆ ಹೇಳಿದ್ದೀನಿ. ಮೊದಲ ಬಾರಿಗೆ ಇದು ಯಶಸ್ವಿ, ಇದೇನು ಸಾಮಾನ್ಯದ ಕಾರ್ಯಕ್ರಮ ಇಲ್ಲ. ಅವ್ರ ಪಾಪ ಆ ಆಲೋಚನೆ ಬಂದಿದೆಯಲ್ಲ, ಅವ್ರಿಗೆ ನಾವು ನಿಜವಾಗ್ಲೂ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಆದರೆ ಮುಂದಿನ ದಿನದಲ್ಲಿ ಇದನ್ನು ನನಗೆ ತಿಳಿದ ಮಟ್ಟಿಗೆ ಈ ಭಾಗದಲ್ಲಿ ಮಾಡ್ತಾ ಜಿಲ್ಲಾ ಮಟ್ಟದಲ್ಲಿ ಒಂದಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಮೇಳವನ್ನು ಆಯೋಜನೆ ಮಾಡಿ ರೈತರನ್ನು ಅಲ್ಲಿ ಒಗ್ಗೂಡಿಸ್ಕೊಂಡು ಮಾವಿನನ್ನು ಮಾರಾಟ ಮಾಡಲಿಕ್ಕೇ ವೇದಿಕೆ ಮಾಡಿದಾಗ ಆ ಒಂದು ಕಾರ್ಯಕ್ರಮದ ಮುಖಾಂತರ ಮತ್ತೆ ತಾಲೂಕಿನಲ್ಲಿ ಮಾಡ್ಬೋದು ಅನ್ನೋದು ನನ್ನ ಅನಿಸಿಕೆ ಕೂಡ. ಈ ಭಾಗದಲ್ಲಿ ಅವರು ಆಲೋಚನೆ ಮಾಡಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡೋಕ್ಕೆ ಅವ್ರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮಕ್ಕೆ ಶುಭ ಕೋರ್ತಾರೆ. ಧನ್ಯವಾದಗಳು, ಭಾಳ ಚೆನ್ನಾಗಿ ಹೇಳ್ಕೊಟ್ರಿ. ಥ್ಯಾಂಕ್ಸ್. ಸೊ ನಮ್ಮ ರೈತರು ಮಾವು ಬೆಳೀತಾರೆ, ಹೀಗೆ ಕೊಂಡ್ಕೊಂಡೋಗಿ ಅವರು ಒಂದು ಜ್ಯೂಸ್ ಪ್ಯಾಕೆಟ್ ನಮ್ಗೆ 10 ರೂಪಾಯಿಗೆ 20 ರೂಪಾಯಿಗೆ 30 ರೂಪಾಯಿಗೆ ಜ್ಯೂಸ್ ಪ್ಯಾಕೆಟ್ ಏನು ಸಿಗ್ತಾವಲ್ಲ, ಅದರಲ್ಲಿ 10-14% ಮ್ಯಾಂಗೋ ಪಲ್ಪ್ ಇರುತ್ತೆ. ಮಿಕ್ಕಿದ್ದೆಲ್ಲ ನೀರು ಹಾಕಿ ಸಕ್ಕರೆ ಹಾಕಿ ಏನೇನೋ ಮಾಡಿ ಅವರು ನಮ್ಮ ರೈತರ ಹತ್ರ ತೊಗೊಂಡೋಗಿರೋ 10 ರೂಪಾಯಿ kg ಮಾವನ್ನ ಅವರು 1000 ರೂಪಾಯಿ ರೇಟಿಗೆ ಮಾರ್ಕೊಂಡು ದುಡ್ಡು ಸಂಪಾದನೆ ಮಾಡ್ಕೊತಾ ಇದ್ದಾರೆ. ಇವಾಗ ಇಲ್ಲಿ ಇವರು ಸಾರಿ ಹೇಳ್ದಂಗೆ ನಾವು ಒಂದಷ್ಟು ಕಲಿಬೇಕು. ಮ್ಯಾಂಗೋಯಿಂದ ನಮ್ಮ ತೋಟದಲ್ಲಿ ನಾವು ಮ್ಯಾಂಗೋ ಬೆಳೆದಿದ್ವಿ ಅಂದರೆ ನಾವು ಒಂದಷ್ಟು ದುಡ್ಡು ಅದನ್ನು ನಾವು ಮಾಡ್ಬೋದಲ್ಲ, ಇದರಿಂದ ನಾವು ಏನೇನು ಮಾಡ್ಬೋದು ಅಂತೇಳಿ ರೈತರಿಗೆ ಅರಿವು ಮೂಡಿಸ್ಬೇಕು ಅಂತ ಒಂದು ಆಲೋಚನೆಯಿಂದ ಇವಾಗ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾಗಿದ್ದು ಸಕ್ಸಸ್ ಆಗಿದೆ. ತುಂಬ ಚೆನ್ನಾಗಿ ಕಾರ್ಯಕ್ರಮ ಮೂಡಿ ಬಂದಿದೆ. ರೈತರು ಬರಬೇಕಾಗಿತ್ತು, ಮ್ಯಾಂಗೋ ತರಬೇಕಾಗಿತ್ತು, ಸ್ಟಾಲ್ ಹಾಕ್ಕೊಬೇಕಾಗಿತ್ತು. ಸೊ ಮಾರಾಟಗಾರರು ಬಂದಿಲ್ಲ ಅಷ್ಟೇ, ಮಾವು ತೊಗೊಂಡವ್ರು ಅಂಥವ್ರು ಮತ್ತು ನೋಡೋ ಅಂಥವ್ರು ಸುಮಾರು ಜನ ಬಂದು ಇಲ್ಲಿ ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದಾರೆ. ಮೊದಲನೇ ಬಾರಿಗೆ ಈ ಒಂದು ಕಾರ್ಯಕ್ರಮ ಚೆನ್ನಾಗಾಗಿದೆ ಅಂತಲೇ ಹೇಳ್ಬೋದು. ಯಾರೆಲ್ಲ ನೋಡ್ತಾ ಇದ್ದೀರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೊಂದು ಲೈಕ್ ಮಾಡಿ. ಬಂದಿರೋರು ಊಟದ ವ್ಯವಸ್ಥೆನೂ ಮಾಡಿದ್ದಾರೆ. ಏನಿದೆ ಅನ್ನ, ಕಾಳು ಸಾರು, ವಡೆ ಇದೆ. ಕಾಳು ಸಾರು, ಕಾಳು ಬದನೆಕಾಯಿ, ಕಾಳು ಸಾರು, ವಡೆ. ಹೇಗಿದೆ ಸರ್ ಊಟ? ಏನು ಅನ್ನ ಸಾರು ಹಪ್ಪಳದ ಚೂರು ಚೆನ್ನಾಗಿದೆ. ಒಂದು 2 ನಿಮಿಷ. ಇವತ್ತು ಈ ಬಾಲಾಜಿ ಎಜುಕೇಷನ್ ಟ್ರಸ್ಟ್ ಅಂತಕ್ಕಂಥ ಇಟ್ಕೊಂಡಿರ್ತಕ್ಕಂಥ ಒಂದು ಅವರು ಅದರಲ್ಲಿ ಕಾರ್ಯದರ್ಶಿ ಕೆಲಸ ಮಾಡ್ತಕ್ಕ ಇಂದಿರಾ ರೆಡ್ಡಿ ಅವರು ಇದರ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಸತತವಾಗಿ 1 ತಿಂಗಳಿಂದ ಪಾಪ ಅವರು ತಾಲೂಕಿನಾದ್ಯಂತ ಸುತ್ತಾಡಿ ಒಂದು ಪ್ರಚಾರವನ್ನು ಕೊಟ್ಟಿದ್ದಾರೆ. ಮತ್ತು ಆ ಫ್ಲೆಕ್ಸ್ಗಳನ್ನು ಕೂಡ ಬೇರೆ ಕಡೆ ಎಲ್ಲ ಕಟ್ಟಿ ಜನರಿಗೆ ರೈತರಿಗೆ ಅರಿವು ಮೂಡಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಈ ನಗರದಲ್ಲಿ ವಿಶ್ವದಲ್ಲಿ ಪ್ರಸಿದ್ಧಿ ಆಗಿರ್ತಕ್ಕಂಥ ಒಂದು ಮಾವು ಬೆಳೆಯಲ್ಲಿ ಸುಮಾರು ನಮ್ಮ ತಾಲೂಕಿನಲ್ಲಿ ಸುಮಾರು 45,000 ಹೆಕ್ಟೇರ್ ಪ್ರದೇಶದಲ್ಲಿ ಮಾವು ಬೆಳೀತಾ ಇದೆ. ಸರ್ ಒಂದು ನಿಮಿಷ, ಶ್ರೀನಿವಾಸಪುರದ ಮಾವು ಯಾಕೆ ಇಷ್ಟೊಂದು ಬೇಡಿಕೆ, ಯಾಕೆ ಜನ ಇಷ್ಟೊಂದು ಇಷ್ಟಪಡ್ತಾರೆ? ಇಲ್ಲಿರ್ತಕ್ಕಂಥ ಮಣ್ಣಿನ ಗುಣ, ಫಲವತ್ತಾಗಿರ್ತಕ್ಕಂಥ ಮಣ್ಣು. ಹಾಗಾಗಿ ಇಲ್ಲಿನ ಒಂದು ಯಾವುದೇ ತರಕಾರಿ ಬೆಳೆಗಳಾಗಿರ್ಬೋದು, ಮಾವಾಗಿರ್ಬೋದು ರುಚಿಕರ ಇದೆ ಅಂತಕ್ಕಂಥ ನಿಟ್ಟಿನಲ್ಲಿ ಜನ ಇಷ್ಟಪಡ್ತಾರೆ. ಅದರಲ್ಲಿ ಇಲ್ಲಿರ್ತಕ್ಕಂಥದ್ದು ಇಡೀ ಭಾರತ ದೇಶದಲ್ಲಿ ನಮ್ಮದು ಶ್ರೀನಿವಾಸಪುರ 45,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೀತಾ ಇರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿಂದ ಬೇರೆ ಬೇರೆ ದೇಶದ ಬೇರೆ ಬೇರೆ ರಾಜಸ್ಥಾನ, ಬಿಹಾರ, ಉತ್ತರ ಪ್ರದೇಶ, ಹಿಮಾಚಲ ಪ್ರದೇಶ, ಈ ರೀತಿಯಾಗಿ ದೆಹಲಿ ಮತ್ತು
ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಈ ಒಂದು ನಮ್ಮ ಮಾವು ಹೋಗ್ತಕ್ಕಂಥದ್ದನ್ನು ನಾವು ಇಲ್ಲಿ ಕಾಣ್ತೀವಿ. ಜೊತೆಗೆ ಇಲ್ಲಿ ಸುಮಾರು 100 ಮಂಡಿಗಳು ತೀರ್ತವೆ ಸೀಸನ್ಗೆ. ಏನೋ ಮಾವಿನ 3 ತಿಂಗಳ ಕಾಲ ನಡೀತಕ್ಕಂಥ 100 ಮಾವಿನ ಮಂಡಿಗಳು ತೆರೆದು ಇಲ್ಲಿ ಸಾವಿರಾರು ಜನಕ್ಕೆ ಉದ್ಯೋಗ ಕೊಡ್ತಕ್ಕಂಥ ಕೆಲಸ ಕೂಡ ಇಲ್ಲಿ ಮಾಡ್ತಾಯಿದೆ. ಒಂದು ರೀತಿಯಲ್ಲಿ ಶ್ರೀನಿವಾಸಪುರ ಒಂದು 3 ತಿಂಗಳ ಕಾಲ ನಿರುದ್ಯೋಗಿಗೆ ಉದ್ಯೋಗ ಕೊಡ್ತಕ್ಕಂಥದ್ದು. ಯಾವ ರೀತಿಯಪ್ಪ ಅಂತ ಹೇಳಿದ್ರೆ, ಈ ಮಾವಿನ ಮಂಡಿಗಳು ತೆರೆದಂಥ ಸಂದರ್ಭದಲ್ಲಿ ಮಂಡಿಗಳಲ್ಲಿ ಒಂದು ಮಂಡಿನಲ್ಲಿ ಸುಮಾರು ಒಂದು 20ರಿಂದ 30 ಜನ ತಂಡ ಕೆಲಸ ಮಾಡ್ತಾರೆ. ಜೊತೆಗೆ ತೋಟಗಳಿಂದ ಒಂದು ಕಾಯಿಯನ್ನು ಕಿತ್ತು ತರ್ತಕ್ಕಂಥದ್ದು, ಲೋಡ್ ಆಗ್ತಕ್ಕಂಥದ್ದು, ಅನ್ಲೋಡ್ ಮಾಡ್ತಕ್ಕಂಥದ್ದು. ವಿಶೇಷವಾಗಿ ಪ್ರಮುಖ ಪಾತ್ರ ಏನಪ್ಪ ಅಂದರೆ ಮಾವಿನ ಒಂದು ಕೃಷಿಯಲ್ಲಿ ಅಥವಾ ಅದನ್ನು ಬೇರೆ ರೀತಿಯಲ್ಲಿ ಸಾಗಾಣಿಕೆ ಮಾಡ್ತಕ್ಕಂಥ ಶ್ರಮಿಕರು, ಕೂಲಿ ಕಾರ್ಮಿಕರ ಪಾತ್ರ ಬಹಳಷ್ಟು ಪ್ರಮುಖವಾಗಿದೆ. ಈ ರೀತಿಯಾಗಿ ಪ್ರತಿ ವರ್ಷವೂ ಕೂಡ ಇಲ್ಲಿ ಒಂದು ಮಾವು ವಹಿವಾಟು ನಡೀತಾ ಇದೆ. 3 ತಿಂಗಳ ಕಾಲ ನಡೀತಾ ಇದೆ. ಈ ಬಾರಿ ಅಕಾಲಿಕ ಒಂದು ಮಳೆ ಜೊತೆಗೆ ಆಲಿಕಲ್ಲು ಮತ್ತು ಬಿರುಗಾಳಿ ಬಿಸಿಲಿನಿಂದ ಒಂದು ಏನು ಸರಿಸುಮಾರು ಒಂದು 30ಕ್ಕಿಂತ ಮೇಲ್ಪಟ್ಟು ಏನು ಈ ಕಾಯಿಗಳನ್ನು ಉದುರೋಗಿದ್ವು. ಆದರೆ ಇರ್ತಕ್ಕಂಥ ಒಂದು ಫಸಲು ಏನು ಮಾರ್ಕೆಟ್ಗೆ ಸಾಗಾಣಿಕೆ ಆಗ್ತಾಯಿದೆ. ಸಂತೋಷ. ಸರ್, ಹೋದ ವರ್ಷ 2025ರಲ್ಲಿ ಮಾವು ಜಾಸ್ತಿ ಬಂದ್ಬಿಟ್ಟಿತ್ತು. ಆವಾಗ ರೈತರೆಲ್ಲನೂ ಸಮರ್ಪಕ ಬೆಲೆ ಕೊಡಬೇಕು ಅಂತೇಳಿ ಆವಾಗ ಬಂದೆಲ್ಲ ಮಾಡಿ ಸ್ಟ್ರೈಕ್ ಎಲ್ಲ ಮಾಡಿದ್ರು. ಈ ವರ್ಷ ಎಲ್ಲ ಹೆಂಗಿದೆ? ಈ ವರ್ಷ ಬಂದೆಲ್ಲ ಮಾಡಿದ್ರು. ಹಾಗಾಗಿ ರೈತರ ಒಂದು ಹಿತಕ್ಕೆ ಎಷ್ಟು ಬಿಡುಗಡೆ ಮಾಡಿದ್ರು? 45 ಕೋಟಿಯನ್ನು ಬಿಡುಗಡೆ ಮಾಡಿ ಏನೋ ಒಂದು ಬೆಂಬಲ ಬೆಲೆ ಈ ಒಂದು ರೈತರಿಗೆ ನಷ್ಟ ಆಗಿರ್ತಾರೆ, ರೈತರಿಗೆ ಕೊಡಬೇಕಂತೇಳಿ ಅದನ್ನು ಸಾಲ್ವ್ ಮಾಡಿದ್ದಾರೆ. ಈಗಾಗಲೇ ಒಂದು ಪ್ರಾರಂಭದಲ್ಲಿ ಒಂದು ಬೆಲೆ ಏನು ಟನ್ನಿಗಿದ್ದಂಥ 15ರಿಂದ 20 ಸಾವಿರ ಇದ್ದಂಥ ಟನ್ ಬೆಲೆ ಮತ್ತು 15ಕ್ಕಿಂತ ಕೆಳಗಡೆ ಬಂದಿದೆ. 10, 12 ಆಯಿತು. ಈಗ 7, 8, 10 ಈ ರೀತಿ ಹೋಗಿದೆ. ಮತ್ತೆ ಕುಸಿತಾ ಇದೆ. ಈ ವರ್ಷನೂ ಕುಸಿತಾ ಇದೆ. ಜೊತೆಗೆ ಇನ್ನು ಯಾಕಂದರೆ ನಿನ್ನೆಲ್ಲ ಮೊನ್ನೆ ಮುಸಲ್ಮಾನ್ ಬಾಂಧವರು ಹಬ್ಬ ಆಚರಣೆ ಮಾಡಿಕೊಂಡಿದ್ದಾರೆ, ಏನು ಬಕ್ರೀದ್ ಹಬ್ಬ. ಸಾಕಷ್ಟು 90% ಮಂಡಿಗಳು ಅವರೇ ತೆಗಿತಕ್ಕಂಥದ್ದು. ಈಗ ಒಂದು 2-3 ದಿನಗಳಲ್ಲಿ ಸೋಮವಾರದಿಂದ ಚಟುವಟಿಕೆಗಳು ಬೇರೆ ಆಗ್ತಕ್ಕಂಥ ಸನ್ನಿವೇಶಗಳಿದ್ದಾವೆ. ಇವತ್ತು ವಿಶೇಷಪ್ಪ ಏನಪ್ಪ ಅಂತ ಹೇಳಿದ್ರೆ, ರೈತರಿಗೆ ಒಂದು ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮಗಳು ಹೆಚ್ಚಾಗಬೇಕು. ರೈತರಿಗೆ ವೈಜ್ಞಾನಿಕ ಆಗಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ. ಬಟ್ ಇವತ್ತು ಹಮ್ಮಿಕೊಂಡಿರ್ತಕ್ಕಂಥ ಒಂದು ಕಾರ್ಯಕ್ರಮ, ಒಂದು ಹೆಣ್ಣುಮಗಳು ಇವತ್ತು ಎಲ್ಲ ದೂರ ಕಡೆಯಿಂದ ಬಂದು ಶ್ರೀನಿವಾಸಪುರ ನಗರದಲ್ಲಿ ಒಂದು ಮಾವು ಮೇಳ ಮಾಡ್ತಾ ಇರ್ತಕ್ಕಂಥದ್ದು ಭಾಳಷ್ಟು ಶ್ಲಾಘನೀಯವಾಗಿರ್ತಕ್ಕ ಕಾರ್ಯಕ್ರಮ. ಹಾಗಾಗಿ ರೈತರಿಗೆ ಪರಿಚಯಿಸ್ತಕ್ಕಂಥ ಏನು ಕೃಷಿ ಪರಿಕರಗಳು ಮತ್ತು ಜೊತೆಗೆ ಮಾವು ನೇರ ಮಾರಾಟ ಮತ್ತು ಬೇರೆ ಬೇರೆ ಉತ್ಪನ್ನಗಳು ಈ ರೀತಿಯಾಗಿ ನೋಡಿ ಇವತ್ತು ಏನು ಹಾಲು ಆಗಿರ್ಬೋದು, ರೈತರು ಮತ್ತು ಬೇರೆ ಬೇರೆ ಸ್ಟಾಲ್ಗಳು ಕೂಡ ಇವತ್ತು ಬಂದಿದೆ. ಇದರಿಂದ ರೈತರು ಏನಾಗಿದೆ, ನೇರ ಒಂದು ಸಂಪರ್ಕ ಮತ್ತು ಜೊತೆಗೆ ಮಾಹಿತಿ ಇವೆಲ್ಲ ಒಂದೇ ಕಡೆ ಸಿಗ್ತದೆ. ಈ ನಿಟ್ಟಿನಲ್ಲಿ ಇದೊಂದು ಶ್ಲಾಘನೀಯ ಕಾರ್ಯಕ್ರಮ. ಇಂಥ ಒಂದು ಏನು ಮಾವಿನ ಮೇಳ ಅನ್ನೋದಕ್ಕಿಂತ ಬೇರೆ ರೈತರಿಗೆ ಮೇಳಗಳು ಇನ್ನಷ್ಟು ಹೆಚ್ಚಿಗೆ ಒಂದು 3 ತಿಂಗಳಿಗೆ 6 ತಿಂಗಳಿಗೆ ಇಂಥ ಒಂದು ವೇದಿಕೆ ಸೃಷ್ಟಿ ಮಾಡಿದಾಗ ಸಾರ್ವಜನಿಕರು ಕೂಡ ಇಂಥ ಒಂದು ಏನು ವಿಶೇಷತೆ ಇದೆಯಾ ಈ ಮಾವಿನ ಬಗ್ಗೆ ಏನು ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ. ಇದಕ್ಕೆ ನಾನು ಇವತ್ತು ಏನಪ್ಪ ಅಂತಂದರೆ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥವ್ರನ್ನ ನಾನು ಅಭಿನಂದಿಸ್ತೀನಿ. ನಮಸ್ಕಾರ, ಧನ್ಯವಾದಗಳು. ಬನ್ನಿ ಪಾನಿಪುರಿ ತಿನ್ನಿ. ರೈತರಿದ್ದಾರೆ. ರೈತರೇ, ನಿಮ್ಗೆ ಹೆಂಗೆ ಅನ್ನಿಸ್ತಪ್ಪ? ನಿಮ್ಗೇನ ಮಾಹಿತಿ ಸಿಗ್ತಾ? ನಮ್ಗೇನು ಸಿಕ್ಕಿಲ್ಲ. ರೇಟ್ ಬೇರೆ, ಬೆಲೆ ಕೊಡಲಿಲ್ಲ. ಇಲ್ಲಿ ಹೋದಾಗ ರೈತರಿಗೆ ಇಲ್ಲಿ ಬಂದಿದ್ದು ಏನೋ ಗೊತ್ತಾಗಿಲ್ಲ ಅಂತ ಮಾಡ್ಕೊಬೇಕು, ತಿಳ್ಕೊಬೇಕು. ಎಲ್ಲರೂ ಬರ್ತಾ ಇದ್ರು. ಏನು ಅಂದರೆ ಇಂತೆಂಥದ್ದು ಅಂದರು, ಅದಕ್ಕೆ ತಿಳ್ಕೊಂಡು ಹೋಗೋಣ ಅಂತ ಬಂದಿದ್ದು, ಕೇಳಿಸ್ಕೊಂಡಿದ್ದೆ. ಪಾನಿಪುರಿ ಬಿಸ್ನೆಸ್ ಚೆನ್ನಾಗಿದೆ, ಪೊಟ್ಯಾಟೊ ಟ್ವಿಸ್ಟರ್ ಬಿಸ್ನೆಸ್ ಚೆನ್ನಾಗಿದೆ. ಇಲ್ಲಿ ಇನ್ನೇನು ಐಸ್ ಕ್ರೀಮ್ ಏನೋ ತೆಗಿತಾರೆ. ಏನದು ಐಸ್ ಕ್ರೀಮ್ ಮಾಡ್ತಾ ಇದ್ದಾರೆ? ಎಷ್ಟು ಒಂದು ಐಸ್ ಕ್ರೀಮು? 25. ಯಾವ್ದು ಐಸ್ ಕ್ರೀಮು? ಎಷ್ಟಿದು ಸರ್? ಇದರಲ್ಲಿ ಸ್ಕೂಪ್ಸ್ ಐಡಿಯಲ್ ಐಸ್ ಕ್ರೀಮ್ ಮಾಡ್ತಾ ಇದ್ದಾರೆ. ಬ್ರ್ಯಾಂಡ್ ಸ್ಕೂಪ್ಸ್ ಇದೆ, ಮತ್ತು ಇದು ಫ್ಲೇವರ್ಸ್ ಮೀನ್ಸ್ ಮಾವಿನಕಾಯಿ ಆ ಥರದೆಲ್ಲ ಹಾಕಿ ಡೆಸರ್ಟ್ ಟೈಪ್ ಕೊಡ್ತಾ ಇದ್ದಾರೆ.